ರಾಜ್ಯ ರಾಜಕಾರಣದ ಒಂದು ಸುದ್ದಿ ಇದೆ, ಅದೊಂದು ಮುಗಿಸ್ಕೊಂಡು ರಾಷ್ಟ್ರ ರಾಜಕಾರಣದ ಸುದ್ದಿಗೆ ಹೋಗೋಣ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಹಲವು ಜನ ಸಚಿವರು, ಶಾಸಕರು, ಕಾಂಗ್ರೆಸ್ಸಿನ ಪದಾಧಿಕಾರಿಗಳು, ಕಾರ್ಯಕರ್ತರು ಎಲ್ಲ ಭಾನುವಾರ ದಿಲ್ಲಿಲಿದ್ದರು. ಮತಗಳ್ಳತನದ ವಿರುದ್ಧ ರಾಮಲೀಲಾ ಮೈದಾನದಲ್ಲಿ ದೊಡ್ಡದೊಂದು ಪ್ರತಿಭಟನೆ. ಆರಂಭದಲ್ಲಿ ನಾವು ಹೇಳಿದ್ವಿ, ಇಲ್ಲ ಪ್ರತಿಭಟನೆಗೆ ಹೋಗ್ತಿದ್ದಾರೆ, ನಾಯಕತ್ವ ಬದಲಾವಣೆದಾಗಲಿ ರಾಜ್ಯ ರಾಜಕಾರಣದ ಉಳಿದ ವಿಷಯ ಆಗಲಿ ಚರ್ಚೆಗೆ ಬರಲಿಕ್ಕಿಲ್ಲ ಅಂತ. ಆದರೆ ಡಿ ಕೆ ಶಿವಕುಮಾರ್ ಅವರು ಪ್ರಸ್ತಾಪಿಸಿದ್ರಂತೆ, ಮತ್ತು ನಮ್ದು ಏನು ಮಾಡಿದ್ರಿ ಅಂತ. ಯಾರ ಹತ್ರ? ಕೆ ಸಿ ವೇಣುಗೋಪಾಲ್ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರ ಹತ್ರ. ಕೆ ಸಿ ವೇಣುಗೋಪಾಲ್ ಅವರು ಹೇಳಿದ್ರಂತೆ, ಸ್ವಲ್ಪ ತಾಳ್ಮೆ ಇರಲಿ ಡಿ ಕೆ ಶಿವಕುಮಾರ್ ಅವರೇ, ಅಷ್ಟು ಅರ್ಜೆಂಟ್ ಅಂದರೆ ನೀವು ಬೇಕಿದ್ರೆ ರಾಹುಲ್ ಗಾಂಧಿ ಅವ್ರ ಹತ್ರ ಮಾತಾಡಬಹುದು ಅಂದ್ರಂತೆ. ಅದು ಹಾಗೆ, ಅದು ಅಂದರೆ ಮುಖ್ಯಮಂತ್ರಿ ಆಗುವ ಅರ್ಜೆನ್ಸಿ ಡಿ ಕೆ ಶಿವಕುಮಾರ್ರಿಗಿದೆ. ಹೈಕಮಾಂಡ್ಗೇನು, ಈಗ ಯಾಕೆ ಇರಲಾರ್ದೆ ಇರುವೆ ಬಿಟ್ಕೊಳ್ಳೋದು, ನಡ್ಕೊಂಡು ಹೋಗ್ತಿದೆಯಲ್ಲ ಗಾಡಿ, ನಡ್ಕೊಂಡು ಹೋಗ್ತಾ ಇರಲಿ ಅಂತಾರೆ ಅವರು. ಸಿದ್ದರಾಮಯ್ಯನವರಂಥ ಮಾಸ್ ಲೀಡರ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸುವ ಏನಂತ ಒಂದು ಮಾಮತ್ ಕೆಲಸ, ಹ್ಯೂಮಂಗಸ್ ಕೆಲಸಕ್ಕೆ ಕೈ ಹಾಕೋದು ಈಗ ಯಾಕಪ್ಪ, ಎಷ್ಟು ದಿವಸ ನಡೆಯುತ್ತೆ, ನಡ್ಕೊಂಡು ಹೋಗಲಿ ಅಂತ. ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವ್ರ ಹತ್ರ ಮಾತಾಡಿದ್ರಂತೆ. ಏನು ಮಾತುಕತೆ ಆಯಿತು ಸ್ಪಷ್ಟನೆ ಸಿಗ್ತಿಲ್ಲ. ಡಿ ಕೆ ಶಿವಕುಮಾರ್ ಅವ್ರು ಕೇಳಿದ್ರೆ, ಅವ್ರು ನಮ್ಮ ನಾಯಕರ್ರಿ, ನಾವು ಮಾತಾಡ್ತಿರ್ತೀವಿ ಬಿಡಿ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊತೀರಿ ನೀವು ಅಂತಾರವರು. ಹಾಗೆ ಅಷ್ಟಂತೂ ಆಗಿದೆ. ಈಗ ರಾಹುಲ್ ಗಾಂಧಿಯವರು ಜರ್ಮನಿಗೆ ಹೋದರು. 5 ದಿನಗಳ ಜರ್ಮನಿ ಪ್ರವಾಸ ಅವ್ರದ್ದು. ಇನ್ನು 5 ದಿವಸ ಅದರ ಬಗ್ಗೆ ಚರ್ಚೆ ಆಗೋದಿಲ್ಲ. ಅವರು ಬರದೇ 20ನೇ ತಾರೀಕು ರಾತ್ರಿ, 19ನೇ ತಾರೀಕು ಒಂದು ಮೀಟಿಂಗ್ ಕರೆದಿದ್ದಾರೆ ಅಂತ ಸುದ್ದಿ ಬಂತು. ಆ ಸುದ್ದಿ ಹೇಳೋ ದಿವಸನೇ ಅಂದೆ ನಾನು ನಿಮಗೆ, ಡಿ ಕೆ ಶಿವಕುಮಾರ್ ಪಾಳ್ಯದಿಂದ ಬರ್ತಾ ಇರುವ ಸುದ್ದಿ ಇದು ಅಂತ. ಸಿದ್ದರಾಮಯ್ಯನವ್ರು ಕರೆದಿಲ್ಲ ಅಂದರು. ಯಾರು ಹೇಳಿದ್ರು ನಿಮ್ಗೆ 19ನೇ ತಾರೀಕು ಕರೆದಿದ್ದಾರೆ ಅಂತ? ಯಾರು ಹೇಳಿದ್ರು ನಿಮಗೆ ಅಂತ ಕೇಳಿದ್ರು. 19ನೇ ತಾರೀಕು ಮೀಟಿಂಗು, ಐ ಸ್ಟಿಲ್ ಹ್ಯಾವ್ ಅ ಡೌಟ್. 20ನೇ ತಾರೀಕು ಮಧ್ಯರಾತ್ರಿ ರಾಹುಲ್ ಗಾಂಧಿಯವರು ಜರ್ಮನಿ ಪ್ರವಾಸ ಮುಗಿಸ್ಕೊಂಡು ವಾಪಸ್ ಬರ್ತಾರೆ. 21ನೇ ತಾರೀಕು ಕೆ ಸಿ ವೇಣುಗೋಪಾಲ್ ಅವರು ಎಲ್ಲ ಹೋಗೋದಿದೆಯಂತೆ, ಅವ್ರನ್ನ 4-5 ದಿವಸ ಹೋಗ್ಬಿಡ್ತಾರೆ, ಅವ್ರು ಇರೋದಿಲ್ಲ. ಡಿ ಕೆ ಶಿವಕುಮಾರ್ ಅವರ ಮನಸ್ಸಿನಲ್ಲಿರೋದು, ಅಂದರೆ ಅವ್ರು ಹೇಳ್ಕೊಂಡಿರೋದು ಆಪ್ತರ ಹತ್ರ, 2.5 ವರ್ಷಗಳ ನಂತರ ಸಿದ್ದರಾಮಯ್ಯನವರು ಇಳಿದು ನೀವು ಮುಖ್ಯಮಂತ್ರಿ ಆಗ್ತೀರಿ ಅನ್ನುವ ಭರವಸೆಯನ್ನು 2.5 ವರ್ಷಗಳ ಹಿಂದೆ ಕೊಟ್ಟಾಗ ಆ ಮೀಟಿಂಗ್ನಲ್ಲಿ ಯಾರ್ಯಾರಿದ್ರೋ ಎಲ್ಲರೂ ಕೂತ್ಕೊಂಡು ಈಗ ತೀರ್ಮಾನ ಮಾಡಲಿ ಅಂತ. ಆ ಮೀಟಿಂಗ್ನಲ್ಲಿ ರಾಹುಲ್ ಗಾಂಧಿ ಅವರಿದ್ದರು, ಕೆ ಸಿ ವೇಣುಗೋಪಾಲ್ ಅವರಿದ್ದರು. ರಾಹುಲ್ ಗಾಂಧಿ ಅವರು ರಾತ್ರಿ ಬರ್ತಾರೆ, ಬೆಳಗ್ಗೆ ಕೆ ಸಿ ವೇಣುಗೋಪಾಲ್ ಅವರು 21ನೇ ತಾರೀಕು ಹೊರಡ್ತಾ ಇದ್ದಾರೆ. ಅಲ್ಲಿಗೆ ಅವ್ರು 4 ದಿವಸ ಸಿಗೋದಿಲ್ಲ. ನೋಡ್ತಾನೆ ಕ್ರಿಸ್ಮಸ್ ಬಂದುಬಿಡುತ್ತೆ. ಕ್ರಿಸ್ಮಸ್ಸು, ನ್ಯೂ ಇಯರು ಅಂತ ಈ ಚರ್ಚೆಗಳಾಗೋದಿಲ್ಲ. ಅಲ್ಲಿಗೆ ಜನವರಿ 1st ವೀಕ್ ನಂತರನೇ ಇದು. ಎಲ್ಲರೂ ಕ್ರಿಸ್ಮಸ್ ರಜೆ, ಜನವರಿ ನ್ಯೂ ಇಯರ್ ಸೆಲೆಬ್ರೇಷನ್ನು ಎಲ್ಲ ಮುಗಿಸ್ಕೊಂಡು ಬಂದ ನಂತರ ಜನವರಿ 1st ವೀಕೋ 2nd ವೀಕೋ ಕರೆದು ಆವಾಗೇನಾದರೂ ಒಂದು ಇದಕ್ಕೆ ಅಪ್ಲಿಕೇಶನ್ ಆಫ್ ಮೈಂಡ್ ಮಾಡುವ ಸಾಧ್ಯತೆ ಇದೆ. ಅಷ್ಟು ಮುಗಿಸ್ಕೊಂಡು ಬಂದಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.